ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಲ್ಲ, ತಂದೂರಿ ಚಿಕನ್ ಮಾಡೋಣ ಇವತ್ತು. ಬನ್ನಿ ಹೇಗೆ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಚಿಕನ್ಗೆ ಕಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮಸಾಲ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಂತ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಚಿಲ್ಲಿ ಪೌಡರ್, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಸ್ವಲ್ಪ ಲಿಂಬೆಹಣ್ಣು ರಸನ ಹಾಕ್ಕೊಳ್ಳಿ. ಜಾಸ್ತಿನೂ ಹಾಕ್ಕೊಳ್ಬೋದು, ಬಟ್ ನಾವು ಆಮೇಲೆ ವಿನೆಗರ್ ಯೂಸ್ ಮಾಡೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟು ಚೆನ್ನಾಗಿ ಕೋಟ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸೆಕೆಂಡ್ ಮ್ಯಾರಿನೇಷನ್ಗೆ ನಾವಿಲ್ಲಿ ಹಂಕರ್ಡಾದ್ರೂ ಯೂಸ್ ಮಾಡ್ಬೋದು, ಅಥವಾ ಗಟ್ಟಿ ಮೊಸರನ್ನಾದರೂ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಉಪ್ಪು, 1-2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ ಪೌಡರ್ ಮತ್ತು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕ್ರಸ್ಟ್ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೌಡರ್ ಇದ್ದರೆ ಪೌಡರ್ ಕೂಡ ಹಾಕ್ಕೊಳ್ಬೋದು, ಬಟ್ ಈ ಕ್ರಸ್ಟ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. ಹಾಗೆ ಸ್ವಲ್ಪ ವೈಟ್ ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಮ್ಯಾರಿನೇಷನ್, ಯಾಕಂದರೆ ಫಸ್ಟ್ ಆಲ್ರೆಡಿ ನಾವು ಒಂದು ಮ್ಯಾರಿನೇಷನ್ ಮಾಡ್ಕೊಂಡಿದ್ದೀವಿ. ಈಗ ಮಾಡ್ಕೊಂಡಿರುವಂತಹ ಮ್ಯಾರಿನೇಷನ್ನ ನಾವು ಫಸ್ಟ್ ಮಾಡ್ಕೊಂಡಿರೋ ಮ್ಯಾರಿನೇಷನ್ಗೆ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಒಂದು 10ರಿಂದ 15 ಅಥವಾ ಒಂದು ಅರ್ಧ ಗಂಟೆ ಇಟ್ಟರೆ ತುಂಬ ಒಳ್ಳೆಯದು. ಅರ್ಧ ಗಂಟೆ ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಬೇಕು. ನೋಡಿ, ಚೆನ್ನಾಗಿ ಕೋಟ್ ಆಗೋ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಯಾವುದೇ ರೀತಿ ಅಂಗಡಿಯ ತಂದೂರಿ ಮಸಾಲಾನ ಯೂಸ್ ಮಾಡ್ತಾಯಿಲ್ಲ. ಸೊ ಒಂದು ಅರ್ಧ ಗಂಟೆ ಆದಮೇಲೆ ನಿಮ್ಮ ಹತ್ರ ಯಾವ ತವ ಇದೆಯೋ ಆ ತವಾದಲ್ಲೇ ನೀವು ಇದನ್ನು ಕಾಯಿಸ್ಕೊಳ್ಬೋದು. ಸೊ ನಾನಿಲ್ಲಿ ಹಂಚಿಗೆ ಹಾಕ್ಕೊಳ್ತಾ ಇದ್ದೀನಿ. ಐರನ್ ತವ ಇದು. ಐರನ್ ತವಾಗೆ ನಾನಿಲ್ಲಿ ಒಂದೊಂದಾಗೆ ಲೆಗ್ ಪೀಸಸ್ ಏನು ತೊಗೊಂಡಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಇಲ್ಲಿ ತವಾ ಫ್ರೈನೇ ಮಾಡ್ಕೊಳ್ತೀವಿ, ಯಾಕಂದರೆ ಇದು ತಂದೂರಿ. ಕಬಾಬ್ ಆಗಿದ್ದರೆ ನಾವು ಡೀಪ್ ಫ್ರೈ ಮಾಡ್ಕೊಳ್ಬೋದಾಗಿತ್ತು, ಹಾಗಾಗಿ ನಾವು ಮಾಡ್ಕೊಳ್ತಾ ಇಲ್ಲ. ಸೊ ಇದು ಚೆನ್ನಾಗಿ ಕೋಟ್ ಆಗುತ್ತೆ ಮಸಾಲ ಎಲ್ಲ. ಸೊ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಈ ರೀತಿ ಮುಚ್ಚಿಟ್ಟು ಬೇಯಿಸೋದ್ರಿಂದ ಒಳಗಡೆನೂ ಕೂಡ ಚೆನ್ನಾಗಿ ಬೇಯುತ್ತೆ. ಒಂದು 5ರಿಂದ 6 ನಿಮಿಷ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಅದಾದಮೇಲೆ ನಾವು ಇದನ್ನು ಫ್ಲಿಪ್ ಮಾಡಿ ಒಂದು ಏನು ಹೇಳ್ತಾರೆ, ಬೇಯೋವರೆಗೂ ಅದನ್ನು ಬೇಯಿಸ್ಕೊಳ್ಳೋಣ, ಸರಿನಾ? ಆದಷ್ಟು ರೋಸ್ಟ್ ಆಗಬೇಕದು. ರೋಸ್ಟ್ ಆಗೋವರೆಗೂ ನೋಡಿ ಈ ಥರ ಆಗಬೇಕು. ಈ ಥರ ಆಗೋವರೆಗೂ ನಾವು ಇದನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ ಎಲ್ಲ ಪೀಸಸ್ನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ಥರ. ಈಗ ಒಂದು ಕೋಲ್ ತೊಗೊಳ್ತಾ ಇದ್ದೀನಿ. ಕೋಲ್ ಅಂದರೆ ಇದ್ದಲು ಅಂತ ಹೇಳ್ತೀವಲ್ಲ, ಅದನ್ನು ನಾನು ಸ್ವಲ್ಪ ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ಇದು ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ಚಿಪ್ಪು ಸಿಕ್ಕತ್ತಲ್ವ, ತೆಂಗಿನಕಾಯಿ ಚಿಪ್ಪು, ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಸೊ ಇದನ್ನು ನಾನು ಮಾಡ್ಕೊಂಡಿರೋ ಅಷ್ಟು ತಂದೂರಿ ಪೀಸಸ್ ಮಧ್ಯದಲ್ಲಿ ಒಂದು ಬೌಲಲ್ಲಿ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ, ನಿಮ್ಮ ಆಪ್ಷನ್ ಅದು, ಅದನ್ನು ಹಾಕಿ ಸ್ಮೋಕ್ ಬರೆಸ್ತಾ ಇದ್ದೀನಿ. ಸೊ ದಟ್ ತಂದೂರಿ ಫ್ಲೇವರ್ ಅದಕ್ಕೆ ಸಿಗಲಿ ಅಂತ. ಸೊ ಇದರಿಂದ ನಿಮಗೆ ತಂದೂರಿಯ ಸ್ಮೆಲ್ ಹಾಗೆ ತಂದೂರಿ ಟೇಸ್ಟ್ ಎರಡೂ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಟಾಗಿ ಸರ್ವ್ ಮಾಡಿ, ಟೇಸ್ಟಿಯಾಗಿರುತ್ತೆ, ಈಸಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ.